ನಮಸ್ಕಾರ ಸ್ನೇಹಿತರೆ. ನಮ್ಮೆಲ್ಲರಿಗೂ ಕೂಡ ಬೆಟ್ಟದ ನೆಲ್ಲಿಕಾಯಿಯ ಪ್ರಾಮುಖ್ಯತೆ ಗೊತ್ತಿದೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುತ್ತದೆ ಎಂದು, ಪ್ರತಿದಿನ ತಿಂದರೆ ಆರೋಗ್ಯವಾಗಿ ಇರುತ್ತೇವೆ ಎಂದು, ನಮ್ಮ ಇಮ್ಯುನಿಟಿ ಹೆಚ್ಚಾಗುತ್ತದೆ ಎಂದು, ಹೀಗೆ ಬೆಟ್ಟದ ನೆಲ್ಲಿಕಾಯಿಯ ಬಗ್ಗೆ ಪುಟ್ಟ ಮಗುವನ್ನು ಕೇಳಿದರೂ ಕೂಡ ಎಲ್ಲರೂ ಹೇಳುವಂತ ಉತ್ತರಗಳು ಇದೆ. ಆದರೆ ನೆಲ್ಲಿಕಾಯಿಯನ್ನು ಯಾವ ರೀತಿ ತಿನ್ನಬೇಕು, ಎಷ್ಟು ಕ್ವಾಂಟಿಟಿ ಅಥವಾ ಪ್ರಮಾಣ ತಿನ್ನಬೇಕು, ಯಾವಾಗ ತಿನ್ನಬೇಕು, ಯಾವ ಸಮಯದಲ್ಲಿ ತಿಂದರೆ ನಮಗೆ ಹೆಚ್ಚು ಪ್ರಯೋಜನ ಸಿಗುತ್ತದೆ ಎಂದು ಮಾತ್ರ ತುಂಬಾ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲವನ್ನು ಯಾವ ರೀತಿ ತಿನ್ನಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ತಿನ್ನಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಕೇವಲ ಒಂದೇ ಒಂದು ನೆಲ್ಲಿಕಾಯಿ ಪ್ರತಿದಿನ ತಿಂದ್ರೆ ನಮ್ಮ ದೇಹಕ್ಕೆ ಬೇಕಾದಷ್ಟು ಇಮ್ಯುನಿಟಿ ಸಿಗುತ್ತದೆ. ಆದರೆ ಆ ಇಮ್ಯುನಿಟಿ ಡೆವಲಪ್ ಆಗೋಕೆ ಯಾವ ರೀತಿ ನೆಲ್ಲಿಕಾಯಿ ತಿನ್ನಬೇಕು ಎಂದು ಈಗ ನಾವು ನೋಡೋಣ. ಮೊದಲು ನಾವು ನೆಲ್ಲಿಕಾಯಿಯಿಂದ ಎಷ್ಟು ಆರೋಗ್ಯ ಪ್ರಯೋಜನಗಳು ಸಿಗುತ್ತದೆ ಎಂದು ನೋಡೋಣ. ನೆಲ್ಲಿಕಾಯಿ ಆರೋಗ್ಯಕ್ಕೆ ಸಂಜೀವಿನಿ ಇದ್ದಂತೆ. ಇದರಲ್ಲಿ ವಿಟಮಿನ್ ಸಿ, ಆಂಟಿ ಆಕ್ಸಿಡೆಂಟ್ ಅಧಿಕವಾಗಿ ಇರೋದ್ರಿಂದ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ. ಹೃದಯದ ಆರೋಗ್ಯ, ಲಿವರ್ ಮತ್ತು ಕಿಡ್ನಿ ಆರೋಗ್ಯ ಹಾಗೂ ನಮ್ಮ ದೇಹದಲ್ಲಿ ಶುಗರ್ ಅಂಶ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಪ್ರತಿದಿನ ಒಂದು ನೆಲ್ಲಿಕಾಯಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ದೇಹ ಇನ್ಫೆಕ್ಷನ್ಸ್ ಜೊತೆ ಹೋರಾಡೋಕೆ ಸಹಾಯ ಮಾಡುತ್ತದೆ. ಇದರಲ್ಲಿರುವಂತಹ ಫೈಬರ್ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಜೊತೆಗೆ ಮಲಬದ್ಧತೆ ಕೂಡ ಕಡಿಮೆ ಮಾಡುತ್ತದೆ. ನೆಲ್ಲಿಕಾಯಿ ಲಿವರ್ ಹಾಳಾಗದಂತೆ ಕಾಪಾಡಿ ಅದರ ಕೆಲಸ ಚೆನ್ನಾಗಿ ಮಾಡೋಕೆ ಸಹಾಯ ಮಾಡುತ್ತದೆ. ಕೊಲಾಜಿನ್ ಉತ್ಪತ್ತಿಯನ್ನು ಹೆಚ್ಚಿಸುವ ಮೂಲಕ ನಮ್ಮ ಚರ್ಮವನ್ನು ಕಾಂತಿಗೊಳಿಸುವುದು ಮಾತ್ರವಲ್ಲದೆ ದೇಹದಲ್ಲಿ ಬೇಗನೆ ಸುಕ್ಕು ಬರದಂತೆ ತಡೆಗಟ್ಟುತ್ತದೆ. ಚರ್ಮದ ಮೇಲಿನ ಮಚ್ಚೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಕೂದಲಿಗೂ ಕೂಡ ನೆಲ್ಲಿಕಾಯಿ ತುಂಬಾ ಒಳ್ಳೆಯದು. ಹೊಸ ಕೂದಲು ಬೆಳೆಯೋಕೆ, ಡ್ಯಾಂಡ್ರಫ್ ನಿವಾರಣೆಯಾಗೋಕೆ, ಕೂದಲು ಪಳಪಳನೆ ಹೊಳೆಯೋಕೆ, ಮೃದುವಾಗೋಕೆ ಮತ್ತು ಸ್ಟ್ರಾಂಗ್ ಆಗೋಕೆ ಆಮ್ಲ ಅಥವಾ ನೆಲ್ಲಿಕಾಯಿ ತುಂಬಾ ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ದೇಹದಲ್ಲಿರುವ ಫ್ರೀ ರಾಡಿಕಲ್ಸ್ ಜೊತೆ ಹೋರಾಡಿ ಕ್ಯಾನ್ಸರ್ ಮುಂತಾದ ದೀರ್ಘಕಾಲಿಕ ಕಾಯಿಲೆಗಳಿಂದ ಪರಿಹಾರ ಕೊಡಿಸುತ್ತದೆ. ಇದು ದೇಹದಲ್ಲಿ ಶುಗರ್ ಅಂಶ ಕಡಿಮೆ ಮಾಡಿ ಡಯಾಬಿಟಿಕ್ ಪೇಷಂಟ್ಗಳಿಗೆ ತುಂಬಾನೇ ಸಹಾಯ ಮಾಡುತ್ತದೆ. ನಮ್ಮ ರಕ್ತವನ್ನು ಶುದ್ಧಿ ಮಾಡಿ ಪೋಷಕಾಂಶಗಳನ್ನು ಆರೋಗ್ಯಕರ ರೀತಿಯಲ್ಲಿ ನಮ್ಮ ದೇಹಕ್ಕೆ ಕೊಡಿಸುತ್ತದೆ. ಹಿಮೋಗ್ಲೋಬಿನ್ ಹೆಚ್ಚು ಮಾಡುವುದಕ್ಕೂ ಕೂಡ ನೆಲ್ಲಿಕಾಯಿ ಸಹಾಯ ಮಾಡುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ಹೇಳುತ್ತಾ ಹೋದರೆ ಸಾವಿರಾರು ಪ್ರಯೋಜನಗಳು ಈ ನೆಲ್ಲಿಕಾಯಿಯಿಂದ ನಮಗೆ ಸಿಗುತ್ತದೆ. ಈಗ ಯಾವ ರೀತಿ ನೆಲ್ಲಿಕಾಯಿ ತಿಂದರೆ ನಮಗೆ ಪ್ರಯೋಜನಗಳು ಸಿಗುತ್ತದೆ ಎಂದು ನೋಡೋಣ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿ ನೆಲ್ಲಿಕಾಯಿಗಳು ನಮಗೆ ಸಿಗುತ್ತದೆ. ಹಾಗಾಗಿ ನಾವು ಒಂದೇ ಸಲ ಬಲ್ಕ್ ಆಗಿ ಇದನ್ನು ಕೊಂಡುಕೊಂಡು ಒಂದು ವರ್ಷದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ಹಾಗೆ ಇದು ಹೆಚ್ಚಾಗಿ ಸಿಗುವಂತಹ ಸಮಯದಲ್ಲಿ ಇದನ್ನು ಜ್ಯೂಸ್ ತರ ಕುಡಿಯಬಹುದು, ಉಪ್ಪಿನಕಾಯಿ ರೂಪದಲ್ಲಿ ತಿನ್ನಬಹುದು, ಚಿತ್ರಾನ್ನ, ಚಟ್ನಿ ಅಥವಾ ಹಸಿಯಾಗಿ ಕೂಡ ತಿನ್ನಬಹುದು. ತುಂಬಾ ಹುಳಿ ಅನಿಸಿದರೆ ಬೆಲ್ಲ ಅಥವಾ ಜೇನು ಉಪಯೋಗಿಸಿ ಆಮ್ಲ ಮುರಬ್ಬಾ ಕೂಡ ಮಾಡಿಕೊಳ್ಳಬಹುದು. ತುಂಬಾ ಜನರು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಂತೆ ಕತ್ತರಿಸಿ ಮೇಲೆ ಉಪ್ಪು ಉದುರಿಸಿ ಚೆನ್ನಾಗಿ ಒಣಗಿಸಿಟ್ಟುಕೊಂಡು ಒಂದು ವರ್ಷದವರೆಗೂ ಪ್ರತಿದಿನ ಸ್ವಲ್ಪ ಸ್ವಲ್ಪ ತಿಂತಾ ಇರ್ತಾರೆ. ನಾವು ಆಮ್ಲ ಪೌಡರ್ ಕೂಡ ತಯಾರಿಸಿಕೊಂಡು ಸ್ಟೋರ್ ಮಾಡಿ ಇಟ್ಟುಕೊಳ್ಳಬಹುದು. ಇದು ಮಾಡೋಕೆ ಕಷ್ಟ ಆದ್ರೆ ಅಂಗಡಿಗಳಲ್ಲಿ ಅಥವಾ ಆನ್ಲೈನ್ ಅಲ್ಲೂ ಕೂಡ ನಮಗಿದು ಸುಲಭವಾಗಿ ಸಿಗುತ್ತದೆ. ಆಮ್ಲ ಪೌಡರ್ ಮಾಡೋದು ಕೂಡ ತುಂಬಾನೇ ಸುಲಭ. ಮೊದಲು ನೆಲ್ಲಿಕಾಯಿಗಳನ್ನು ಚೆನ್ನಾಗಿ ತೊಳೆದುಕೊಂಡು ನಂತರ ನೀರಿಲ್ಲದಂತೆ ಒರೆಸಿ ಬಳಿಕ ಅದನ್ನೆಲ್ಲ ಚೆನ್ನಾಗಿ ತುರಿದು ಒಣಗಿಸಿ ಅದು ಚೆನ್ನಾಗಿ ಒಣಗಿದ ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿಟ್ಟುಕೊಂಡರೆ ಒಂದು ವರ್ಷದವರೆಗೂ ಇದನ್ನು ಬಳಸಬಹುದು.
ಇನ್ನು ಇಷ್ಟೊಂದು ಪ್ರಯೋಜನಗಳು ಕೊಡುವಂತ ನೆಲ್ಲಿಕಾಯಿಗಳನ್ನು ಯಾವ ಸಮಯದಲ್ಲಿ ತಿನ್ನಬೇಕು ಎಂದು ನೀವು ಕೇಳಿದರೆ, ಸ್ನೇಹಿತರೆ, ಇದು ತಿನ್ನೋಕೆ ಯಾವ ಸಮಯ ಕೂಡ ಇಲ್ಲ. ಊಟಕ್ಕೂ ಮುಂಚೆ, ಊಟದ ನಂತರ, ಎದ್ದ ತಕ್ಷಣ, ಮಲಗುವ ಮುಂಚೆ, ಹೀಗೆ ದಿನದಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ಇದನ್ನು ತಿನ್ನಬಹುದು. ಆದರೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿಂದರೆ ಮಾತ್ರ ನಮ್ಮ ದೇಹದಲ್ಲಿ ಮಹಾ ಅದ್ಭುತಗಳೇ ನಡೆಯುತ್ತದೆ. ನಮ್ಮ ದೇಹದಲ್ಲಿ ಇರುವಂತ ನಮಗೂ ಗೊತ್ತಿಲ್ಲದಂತಹ ಎಷ್ಟೋ ಕಾಯಿಲೆಗಳನ್ನು ಇದು ಸೈಲೆಂಟ್ ಆಗಿ ಗುಣಪಡಿಸುತ್ತದೆ. ಆದರೆ ಇದು ಹಸಿಯಾಗಿ ತಿಂದರೆ ಸ್ವಲ್ಪ ಕಹಿ ಹಾಗೂ ಹುಳಿ ಇರೋದ್ರಿಂದ ಹಲ್ಲುಗಳ ಬಲಹೀನತೆ ಇರೋರು, ಅಂದ್ರೆ ವೀಕ್ ಹಲ್ಲುಗಳು ಅಥವಾ ಹುಲ್ಕಲ್ಲು ಇರೋರು ಇದನ್ನ ತಿನ್ನೋದ್ರಿಂದ ಹಲ್ಲು ಜುಮ್ಮನಿಸಿ ತಲೆಯೆಲ್ಲ ಕೂಡ ನೋವು ಬಂದಂತಾಗುತ್ತೆ. ಆ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗ್ಬೇಕು ಅಂದ್ರೆ ನೆಲ್ಲಿಕಾಯಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಚೂರುಗಳಾಗಿ ಕಟ್ ಮಾಡಿ, ಮೇಲೆ ಸ್ವಲ್ಪ ಪಿಂಕ್ ಸಾಲ್ಟ್, ಹಾಗೆ ಪೆಪ್ಪರ್ ಪೌಡರ್ ಅಥವಾ ಚಾಟ್ ಮಸಾಲ, ಹೀಗೆ ನಿಮಗೆ ಹಿಡಿಸಿದಂತ ಫ್ಲೇವರ್ ಉದುರಿಸಿಕೊಂಡು ತಿನ್ನೋದ್ರಿಂದ ನಿಮಗೆ ಹುಳಿ ಅನಿಸಲ್ಲ, ರುಚಿಯಾಗೂ ಕೂಡ ಇರುತ್ತೆ. ಮುಖ್ಯವಾಗಿ ತೂಕ ಇಳಿಸಿಕೊಳ್ಳಬೇಕು ಅನ್ನೋರು ನೆಲ್ಲಿಕಾಯಿಯಿಂದ ತಯಾರಿಸಿದ ಜ್ಯೂಸ್ ಅನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಬೇಗನೆ ಸಣ್ಣ ಆಗ್ತಿರಿ. ಇನ್ನು ಹಸಿಯಾಗಿ ತಿನ್ನೋಕೆ ನನಗೆ ಆಗೋದೇ ಇಲ್ಲ ಅನ್ನೋರು ಈ ನೆಲ್ಲಿಕಾಯಿಗಳನ್ನು ಬೇಯಿಸಿ ಕೂಡ ತಿನ್ನಬಹುದು. ಹೀಗೆ ಯಾವುದೋ ಒಂದು ರೂಪದಲ್ಲಿ ಪ್ರತಿದಿನ ಒಂದು ನೆಲ್ಲಿಕಾಯಿ ನಿಮ್ಮ ದೇಹದೊಳಗೆ ಹೋದರೆ ಎಷ್ಟೋ ಅದ್ಭುತ ಪ್ರಯೋಜನಗಳು ಸಿಗುತ್ತದೆ. ಹಿಂದಿನ ಕಾಲದಿಂದ ಕೂಡ ಆಯುರ್ವೇದದಲ್ಲಿ ನೆಲ್ಲಿಕಾಯಿಗಳನ್ನು ಉಪಯೋಗಿಸುತ್ತಾ ಬಂದಿದ್ದಾರೆ. ಕಾಲು ನೋವು, ಕೀಳು ನೋವು, ಮಂಡಿ ನೋವು, ಯೂರಿಕ್ ಆಸಿಡ್ ಸಮಸ್ಯೆ ಇರುವವರು ಹುಳಿ ಅಷ್ಟಾಗಿ ಅವರ ದೇಹಕ್ಕೆ ಹಿಡಿಸಲ್ಲ, ಅದು ಅವರಿಗೆ ಒಳ್ಳೆಯದು ಕೂಡ ಅಲ್ಲ. ಹಾಗಾಗಿ ನೆಲ್ಲಿಕಾಯಿ ಬೇಯಿಸಿದರೆ ಅದರಲ್ಲಿರುವಂತ ಹುಳಿ ಹೊರಟು ಹೋಗುತ್ತದೆ, ಪೋಷಕಾಂಶಗಳು ಮಾತ್ರ ಹಾಗೆ ಇರುತ್ತದೆ. ಹಾಗಾಗಿ ಅಂತವರು ಸುಲಭವಾಗಿ ತಿನ್ನಬಹುದು. ಇನ್ನು ಆಸ್ತಮಾ ಕಾಯಿಲೆಯಿಂದ ಬಳಲುವವರು ಕೂಡ ಈ ರೀತಿ ನೆಲ್ಲಿಕಾಯಿಯನ್ನು ಬೇಯಿಸಿ ತಿಂದರೆ ತುಂಬಾ ಒಳ್ಳೆಯದು. ಏಕೆಂದರೆ ಅಸ್ತಮಾ ಇರೋರು ಕೂಡ ಹುಳಿ ತಿನ್ನಬಾರದು. ಮಧ್ಯಾಹ್ನ ನೀವು ತಿನ್ನೋ ಊಟದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನೆಲ್ಲಿಕಾಯಿಯಿಂದ ಒಂದು ಆಹಾರ ಪದಾರ್ಥ ಇರುವಂತೆ ನೋಡಿಕೊಳ್ಳಿ. ಉಪ್ಪಿನಕಾಯಿ, ಚಟ್ನಿ, ಚಿತ್ರಾನ್ನ, ಈ ರೀತಿ. ಅದೇ ರೀತಿ ರಾತ್ರಿ 1 ಲೋಟ ಗೋರು ಬೆಚ್ಚಗಿನ ನೀರಿನಲ್ಲಿ 1 ಅಥವಾ 2 ಚಮಚ ನೆಲ್ಲಿಕಾಯಿ ಪುಡಿ ಬೆರೆಸಿಕೊಂಡು ಕುಡಿದರೆ ನಿಮ್ಮ ಟೋಟಲ್ ಬಾಡಿ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಜೊತೆಗೆ ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಮಲಬದ್ಧತೆ ಸಮಸ್ಯೆ ಇರುವವರು ತಪ್ಪದೆ ರಾತ್ರಿ ಮಲಗುವಾಗ ಈ ಆಮ್ಲ ಪುಡಿ ಬೆರೆಸಿದಂತ ನೀರನ್ನು ಕುಡಿದು ಮಲಗಿದರೆ ತುಂಬಾ ಒಳ್ಳೆಯದು. ಇದು ಕರುಳನ್ನು ಕ್ಲೀನ್ ಮಾಡುತ್ತೆ. ಮಲಬದ್ಧತೆ ಸಮಸ್ಯೆ ಹೋಗಿ ಜೀರ್ಣಕ್ರಿಯೆ ಹೆಚ್ಚು ಮಾಡುತ್ತೆ. ಕೆಲವರಿಗೆ ಯಾವಾಗಲೂ ಶೀತ, ನೆಗಡಿ, ಕೆಮ್ಮು, ನೆರಳಿನಂತೆ ಹಿಂಬಾಲಿಸುತ್ತಿರುತ್ತದೆ. ಅಂತವರು 2 ಚಮಚ ಆಮ್ಲ ಪುಡಿಗೆ 2 ಚಮಚ ಜೇನುತುಪ್ಪ ಬೆರೆಸಿ ಆ ಪೇಸ್ಟ್ ಅನ್ನು ಒಂದು ಗ್ಲಾಸ್ ಬಾಟಲ್ನಲ್ಲಿ ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ. ಈ ಪೇಸ್ಟ್ ಅಥವಾ ಮಿಶ್ರಣವನ್ನು ದಿನದಲ್ಲಿ 3 ಹೊತ್ತು ಒಂದೊಂದು ಹೊತ್ತು 1 ಚಮಚ ತಿನ್ನಬೇಕು. ಇದರಿಂದ ನೆಗಡಿ, ಕೆಮ್ಮು, ಶೀತ ಕಡಿಮೆಯಾಗುತ್ತದೆ. ಹಾಗೆ ಶ್ವಾಸ ಸಂಬಂಧಿತ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತದೆ. ಯಾವಾಗಲೂ ಜ್ವರ, ನೆಗಡಿ, ಕೆಮ್ಮು ಬರುತ್ತಿದ್ದರೆ ಅವರ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿದೆ ಎಂದು ಅರ್ಥ. ಈ ರೀತಿ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಇಲ್ಲದವರು ಆಮ್ಲದಿಂದ ಮುರಬ್ಬ ತಯಾರಿಸಿಕೊಳ್ಳಿ. ಇದನ್ನು ಪ್ರತಿದಿನ 1 ಅಥವಾ 2 ತಿನ್ನುತ್ತಿದ್ದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತದೆ. ಇನ್ನು ಇಷ್ಟೊಂದು ಆರೋಗ್ಯ ಪ್ರಯೋಜನಗಳು ನೆಲ್ಲಿಕಾಯಿಯಲ್ಲಿದೆ ಎಂದು ಇಷ್ಟ ಬಂದಷ್ಟು ತಿನ್ನಬಾರದು. ದೊಡ್ಡವರಾದರೆ ದಿನಕ್ಕೆ 3 ನೆಲ್ಲಿಕಾಯಿಗಳವರೆಗೂ ತಿನ್ನಬಹುದು. ಅದೇ ಚಿಕ್ಕ ಮಕ್ಕಳಾದರೆ 1 ಮಾತ್ರ ತಿನ್ನಬೇಕು. ಒಂದು ವೇಳೆ ನೀವಿರುವ ಜಾಗದಲ್ಲಿ ನೆಲ್ಲಿಕಾಯಿ ಸಿಗುವುದಿಲ್ಲ ಅಂದರೆ ಆನ್ಲೈನ್ನಲ್ಲಿ ಪೌಡರ್ ಸಿಗುತ್ತೆ, ಅದನ್ನು ಕೂಡ ಉಪಯೋಗಿಸಿಕೊಳ್ಳಿ. ಪೌಡರ್ ಬಳಸುವವರು ಪ್ರತಿದಿನ ದೊಡ್ಡವರು 2 ಚಮಚ, ಪುಟ್ಟ ಮಕ್ಕಳು 1 ಚಮಚದವರೆಗೂ ಉಪಯೋಗಿಸಬಹುದು. ಒಂದು ವೇಳೆ ನೀವು ಗರ್ಭಿಣಿಯಾದರೆ ಅಥವಾ ಯಾವುದಾದರೂ ಕಾಯಿಲೆ ಇದ್ದರೆ, ಯಾವುದಾದರೂ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದರೆ ಅಥವಾ ಪುಟ್ಟ ಮಕ್ಕಳಿಗೆ ಕೊಡಬೇಕು ಅಂದರೆ ಒಂದು ಸಲ ಎಷ್ಟು ನೆಲ್ಲಿಕಾಯಿ ಕೊಡಬಹುದು ಎಂದು ನಿಮ್ಮ ಡಾಕ್ಟರ್ ಅನ್ನು ಕೇಳಿ ತಿಂದರೆ ಒಳ್ಳೆಯದು. ಯಾವ ಕಾಯಿಲೆ ಇಲ್ಲದೆ ಇದ್ದರೂ
ಸುಖ ಸುಮ್ಮನೆ ಯಾವಾಗಲೂ ನೀರಸವಾಗಿ ಇರುವುದು, ಅಥವಾ ಶೀತ, ನೆಗಡಿ, ಸೀಸನಲ್ ಆಗಿ ಬರುವಂತ ಜ್ವರ ಮುಂತಾದವು, ಅಥವಾ ಚರ್ಮ ಸೌಂದರ್ಯಕ್ಕಾಗಿ ಅಥವಾ ಕೂದಲಿನ ಆರೋಗ್ಯಕ್ಕಾಗಿ ಇದನ್ನು ತಿನ್ನಬೇಕು ಅಂದುಕೊಂಡರೆ ಈಗ ನಾನು ಹೇಳಿದಂತ ಟಿಪ್ಸ್ಗಳು ನಿಮಗೆ ಚೆನ್ನಾಗಿ ಯೂಸ್ ಆಗುತ್ತೆ. ಒಂದು ವೇಳೆ ನೀವು ಮೆಡಿಸನ್ ತೆಗೆದುಕೊಳ್ಳುತ್ತಿದ್ದರೆ ಮಾತ್ರ ನಿಮ್ಮ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ ಮಾತ್ರನೇ ಇದನ್ನ ತಿನ್ನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.